ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನೆನಪು ನಮನ ಕಾರ್ಯಕ್ರಮ ಶಿರಸಿಯ ಬಿಬಿ ಫಾತಿಮಾ ಚಾರಿಟೇಬಲ್ ಟ್ರಸ್ಟ್ನ ಅನಾಥಾಶ್ರಮದಲ್ಲಿ ನಡೆಯಿತು. ಜಿಲ್ಲೆಯ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಚೆನ್ನಮ್ಮ ಅವರ ಸ್ಮರಣಾರ್ಥ ನಮನ ಸಲ್ಲಿಸಿದರು. ಶಿರಸಿಯ ಬಿಬಿ ಫಾತಿಮಾ ಚಾರಿಟೇಬಲ್ ಟ್ರಸ್ಟ್ನ ಅನಾಥಾಶ್ರಮದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ವಿಶೇಷ ನೆನಪು ನಮನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಸ್ಮರಣಾರ್ಥ ಜಿಲ್ಲೆಯ ಜೆಡಿಎಸ್ ಮುಖಂಡರು ಒಂದೆಡೆ ಸೇರಿ ನಮನ ಸಲ್ಲಿಸಿದರು. ಕಾರ್ಯಕ್ರಮದ ಅಂಗವಾಗಿ ಆಶ್ರಮವಾಸಿಗಳೊಂದಿಗೆ ಸಮಯ ಕಳೆದ ಮುಖಂಡರು ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯ ಸೇವೆಯೊಂದಿಗೆ ಚೆನ್ನಮ್ಮ ಅವರ ನೆನಪನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯರಾದ ಜಿ.ಕೆ. ಪಟ್ಗಾರ್, ಶೇಖರ್ ಪೂಜಾರಿ, ಗಣೇಶ್ ನಾಯ್ಕ್, ರಾಮು ಮರಾಠಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ನಾವಿವತ್ತು ದಿವಂಗತ ಶ್ರೀಮತಿ ಚೆನ್ನಮ್ಮ ದೇವೇಗೌಡರ ನೆನಪು ನಮನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಶಿರಸಿಯಲ್ಲಿ. ಅವರು ದೇವೇಗೌಡರ ಹೆಂಡತಿಗಿಂತನೂ ಇಡೀ ರಾಜ್ಯ ದೇಶಕ್ಕೆ ಒಂದು ಮಾದರಿ ಅಮ್ಮ ಇದ್ದಂಗೆ ಅವರು. ಅದಕ್ಕಾಗಿ ನಮಗೂ ಅವರು ಮನಸ್ಸಿಂದ ಬಹಳ ಅವ್ರ ಮೇಲೆ ಅಭಿಮಾನ. ಅವ್ರು ಮಾಡುವ ಕೆಲಸ, ಸಾಮಾಜಿಕ ಸೇವೆ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಅವರು ಒಳ್ಳೆ ರೀತಿಯಿಂದ ಮಾಡ್ತಾ ಇರೋದಕ್ಕಾಗಿ ಅವರಿಗೊಂದು ನಮನ ಮಾಡಬೇಕು ವಿಚಾರ ಮಾಡಿ ನಮ್ಮ ಆತ್ಮೀಯರಾದ ಉಸ್ಮಾನ್ ಸಾಹೇಬ್ರು ಅವ್ರದ್ದು ಚಾರಿಟೇಬಲ್ ಟ್ರಸ್ಟ್ ಹಾಲು, ಅನಾಥಾಶ್ರಮ ಎಲ್ಲ ಇದೆ ಅಂತ ಹೇಳಿ ಮೊದಲಿಂದ ಹೇಳ್ತಿದ್ರು. ನಮಗೂ ಆತ್ಮೀಯರಾಗಿತ್ತು. ಅದಕ್ಕಾಗಿ ಒಂದು ಅವ್ರದ್ದು ಚಾರಿಟೇಬಲ್ ಅನಾಥಾಶ್ರಮದಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಅಂತ ಹೇಳಿ ವಿಚಾರ ಮಾಡಿದ್ವಿ.